2024 ಮೇ ತಿಂಗಳ ದಿನಾಂಕ 19ರಿಂದ 25ರವರೆಗಿನ ದ್ವಾದಶ ರಾಶಿಗಳ ಅಂದರೆ 12 ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕಡೆಯವರೆಗೂ ಎಲ್ಲೂ ಮಿಸ್ ಮಾಡದೆ ನೋಡಿ. ಇವತ್ತು ತುಲಾ, ವೃಶ್ಚಿಕ ಹಾಗೂ ಧನಸ್ಸು ರಾಶಿಯ ವಾರ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ತುಲಾ ರಾಶಿಯವರಿಗೆ ದಿನಾಂಕ 19 ಹಾಗೂ 20ರಂದು ಸಮಯ ಅಷ್ಟೊಂದು ಚೆನ್ನಾಗಿಲ್ಲ. ಒಂದು ರೀತಿಯ ಸೋಮಾರಿತನ, ನಷ್ಟ, ಅತಿಯಾದ ಖರ್ಚುಗಳು, ಏನಾದರೂ ಗಾಯಗಳು ಅಥವಾ ಅಪಘಾತಗಳು ಆಗುವ ಸಂಭವ ಇದೆ. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ತಪ್ಪು ತಿಳುವಳಿಕೆ ಕೂಡ ಆಗಬಹುದು. 21 ಹಾಗೂ 22ರಂದು ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಹಾಗೂ ಒಳ್ಳೆಯ ಅದೃಷ್ಟ ಕೂಡ ಬರಲಿದೆ. ಉತ್ತಮ ಆಹಾರ ಹಾಗೂ ಸಾಮಾಜಿಕ ವಲಯದಲ್ಲಿ ಗೌರವ, ನಿಮ್ಮ ಶತ್ರುಗಳ ಮೇಲೆ ಯಶಸ್ಸು ಸಾಧಿಸುವ ಸಂಭವ ಕೂಡ ಇದೆ. ವ್ಯಾಪಾರದಲ್ಲಿ ಹೊಸ ಉದ್ಯಮದ ಪ್ರಾರಂಭಕ್ಕೆ ಒಳ್ಳೆಯ ಸಮಯ. ದಿನಾಂಕ 23, 24 ಹಾಗೂ 25ರಂದು ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ, ಅಡೆತಡೆಗಳು, ವಿವಾದಗಳು, ಖಿನ್ನತೆ, ಗೌರವಕ್ಕೆ ಚ್ಯುತಿ, ಅನಗತ್ಯವಾದ ಖರ್ಚು ಆಗುವ ಸಂಭವ ಹೆಚ್ಚು. ಹಣವನ್ನು ಹೂಡಿಕೆ ಮಾಡಲು ಬಹಳ ಕೆಟ್ಟ ಸಮಯ. ವೃಶ್ಚಿಕ ರಾಶಿಯವರಿಗೆ ದಿನಾಂಕ 19 ಹಾಗೂ 20ರಂದು ಒಳ್ಳೆಯ ಸಮಯ. ಪ್ರಭಾವಿ ಸ್ನೇಹಿತರೊಂದಿಗೆ ಭೇಟಿ, ಸಂತೋಷ, ಆರ್ಥಿಕ ಲಾಭಗಳು, ಸಮೃದ್ಧಿ, ಉತ್ತಮ ಆರೋಗ್ಯ, ಉತ್ತಮ ಆಹಾರ ಸಿಗುವ ಸಾಧ್ಯತೆ ಇದೆ. ದಿನಾಂಕ 21 ಹಾಗೂ 22ರಂದು ಇನ್ನೊಬ್ಬರ ಮೇಲೆ ಅವಲಂಬನೆ, ಸೋಮಾರಿತನ, ಅಸೂಯೆ, ನಷ್ಟ, ಖರ್ಚು, ಗಾಯ ಅಥವಾ ಅಪಘಾತ, ಸ್ನೇಹಿತರು ಮತ್ತು ಹತ್ತಿರದ ಸಂಬಂಧಿಕರೊಂದಿಗೆ ತಪ್ಪು ತಿಳುವಳಿಕೆಯಿಂದ ಮನಸ್ತಾಪಗಳು ಆಗುವ ಸಾಧ್ಯತೆ ಇದೆ. ದಿನಾಂಕ 23, 24, 25ರಂದು ಒಳ್ಳೆಯ ಆರೋಗ್ಯ, ಸುಖ, ಸಮೃದ್ಧಿ ಮತ್ತು ಆರ್ಥಿಕವಾಗಿ ಲಾಭ, ಒಳ್ಳೆಯ ಅದೃಷ್ಟ, ಸ್ನೇಹಿತರೊಂದಿಗೆ ಭೇಟಿ, ಮಾನಸಿಕವಾಗಿ ನೆಮ್ಮದಿ, ಸಾರ್ವಜನಿಕರಿಂದ ಗೌರವ ಸಿಗುತ್ತದೆ. ವ್ಯಾಪಾರದಲ್ಲಿ ಹೊಸ ಉದ್ಯಮದ ಪ್ರಾರಂಭಕ್ಕೆ ಬಹಳ ಒಳ್ಳೆಯದು. ಆದರೂ ಚಂದ್ರ ಈ ದಿನಗಳಲ್ಲಿ ರಾಶಿಯಲ್ಲೇ ನೀಚನಾಗಿರುವುದರಿಂದ ಉತ್ತಮ ಫಲಗಳನ್ನು ಪಡೆಯುವುದು ಬಹಳ ಕಡಿಮೆ. ಧನಸ್ಸು ರಾಶಿಯವರಿಗೆ ದಿನಾಂಕ 19 ಹಾಗೂ 20ರಂದು ಅಪೇಕ್ಷಿತ ವಸ್ತುಗಳನ್ನು ಪಡೆಯುವಲ್ಲಿ ಸಾಧನೆ, ಒಳ್ಳೆಯ ಸ್ಥಾನಮಾನ, ಯಶಸ್ಸು, ಸಂತೋಷ, ಮನೆಯಲ್ಲಿ ಸುಖ, ಸಮೃದ್ಧಿ, ಉಡುಗೊರೆಗಳ ಲಾಭ, ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು, ಸಾಮಾಜಿಕ ಪ್ರತಿಷ್ಠೆ, ಬಲವಂತದ ವಾದಗಳಲ್ಲಿ ಲಾಭಗಳು ಕೂಡ ದೊರೆಯಲಿದೆ. ಸಾರ್ವಜನಿಕ ಸಂಬಂಧವಾಗಿ ಕೆಲಸ ಅಥವಾ ಆಸ್ತಿ ಮಾರಾಟಕ್ಕೆ ಉತ್ತಮ ಅವಕಾಶ. ದಿನಾಂಕ 21 ಹಾಗೂ 22ರಂದು ಪ್ರಭಾವಿ ಸ್ನೇಹಿತರೊಂದಿಗೆ ಭೇಟಿ, ಸಂತೋಷ, ಆರ್ಥಿಕವಾಗಿ ಲಾಭಗಳು, ಸಮೃದ್ಧಿ, ಉತ್ತಮ ಆರೋಗ್ಯ ಸಿಗಲಿದೆ. ದಿನಾಂಕ 23, 24 ಹಾಗೂ 25ರಂದು ಒಂದು ರೀತಿಯ ಸೋಮಾರಿತನ, ನಷ್ಟ, ಅನಗತ್ಯವಾದ ಖರ್ಚು, ಗಾಯ ಅಥವಾ ಅಪಘಾತ, ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆ ಕೂಡ ಇದೆ. 3 ರಾಶಿಯವರು ಚಂದ್ರಪೀಡಾ ಪರಿಹಾರ ಮಂತ್ರವನ್ನು ಜಪಿಸುವುದರ ಜೊತೆಗೆ ದುರ್ಗಾ ಗಾಯತ್ರಿ ಮಂತ್ರವನ್ನು ಹೇಳುತ್ತಾ 2 ದೀಪಗಳನ್ನು ಹಚ್ಚಿ. ನಿಮ್ಮಲ್ಲಿ ದುರ್ಗಾ ಫೋಟೋ ಅಥವಾ ದುರ್ಗಾ ವಿಗ್ರಹ ಇಲ್ಲದಿದ್ದರೆ ಮನಸ್ಸಿನಲ್ಲಿ ದುರ್ಗಿಯನ್ನು ಆವಾಹನೆ ಮಾಡ್ತಾ ದೀಪಗಳನ್ನು ಹಚ್ಚಿ. ಓಂ ಕಾತ್ಯಾಯನ್ಯೈ ಚ ವಿದ್ಮಹೆ ಕನ್ಯಾಕುಮಾರ್ಯೈ ಚ ಧೀಮಹಿ ತನ್ನೋ ದುರ್ಗ ಪ್ರಚೋದಯಾತ್. ಇದರ ಜೊತೆಗೆ ತುಲಾ ರಾಶಿಯವರು ಶುಕ್ರಗಾಯತ್ರಿ ಮಂತ್ರವನ್ನು, ವೃಶ್ಚಿಕ ರಾಶಿಯವರು ಕುಜಗಾಯತ್ರಿ ಮಂತ್ರವನ್ನು, ಧನುರ್ ರಾಶಿಯವರು ಗುರುಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ. ಭವಿಷ್ಯಗಳು ಹಾಗೂ ಪರಿಹಾರವನ್ನು ಕೇಳಿದ್ರಿ. ಇದರಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಮನಸ್ಸಿಗೆ ತಗೊಳ್ಳಿ, ಪಾಸಿಟಿವ್ ಥಿಂಕ್ ಮಾಡಿ. ಹಾಗೆ ನೆಗೆಟಿವ್ ಏನಾದರೂ ಇದ್ದರೆ ಮನಸ್ಸಿಗೆ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಥಿಂಕ್ ಮಾಡಿ. ಆಗ ನಿಮ್ಮ ಸಮಸ್ಯೆಗಳು ಎಷ್ಟೋ ಮಟ್ಟಿಗೆ ಕಡಿಮೆಯಾಗತ್ತೆ.